ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಟವಲ್ ಹಾಕಿದ್ದೇ ಹಾಕಿದ್ದು. ಈಗ ಡಿಕೆ ಶಿವಕುಮಾರ್ ಆಸೆಗೂ ಎಳ್ಳು ನೀರು ಬಿಟ್ಟಂತೆ ಆಗಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ನಾಯಕರು ಒಂದೊಂದು ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಎಳ್ಳು ನೀರು ಬಿಡಲಾಗಿದೆ, ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾರೆ, ಅದು ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 5 ವರ್ಷ ಹಿಂದೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಟವಲ್ ಹಾಕಿದ್ದೇ ಹಾಕಿದ್ದು. ಹಿಂದೆ ಇದೆ ನನ್ನ ಲಾಸ್ಟ್ ಚುನಾವಣೆ, ಮತ್ತೆ ಹೇಗೆ ನಾನು ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ, ಈ ಥರದ್ದೆಲ್ಲ ವಿಚಾರವನ್ನ ಹೇಳಿದ್ರು. ಆಮೇಲೆ ಮಾತೆತ್ತಿದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಆ ಗ್ಯಾರಂಟಿ ಕೂಡ ಜನರಿಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಯಾವುದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಕೂಡ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾರೆ. ಹೋಗ್ಲಿ, ಅದನ್ನಾದ್ರೂ ಅಚ್ಚುಕಟ್ಟಾಗಿ ಜನರಿಗೆ ಮುಟ್ಟಿಸ್ತಾ ಇದ್ದಾರ ಅಂತ ಅಂದ್ರೆ ಅದೂ ಇಲ್ಲ. ಈಗ ನೋಡಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಹಿಂದೆ ನಾನು ಸ್ಪರ್ಧೆನೇ ಮಾಡಲ್ಲ ಅಂತ ಕೂಡ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸ, ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಬೇರೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನ ಹಿಂದೆ ಕೂಡ ಮೊನ್ನೆ ಹೇಳದಂಥ ಸಂದರ್ಭದಲ್ಲಿ ಕೂಡ ಅನೇಕ ವಿಚಾರಗಳನ್ನು, ಅದರಲ್ಲಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿರುವಂಥ ವಿಚಾರ ಸಂಬಂಧಪಟ್ಟು ಮಾತನಾಡಿದರು. ಆಮೇಲೆ ಹಿಂದೆ ಇದೇ ನನ್ನ ಲಾಸ್ಟ್ ಚುನಾವಣೆ, ಮತ್ತೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ಈಗ ನೋಡಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾರೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಆಮೇಲೆ ಈಗ ಸಿಎಂ ಸ್ಥಾನದ ಕನಸು ಕಾಣ್ತಾ ಇದ್ದಂಥ ಡಿಕೆ ಶಿವಕುಮಾರ್ ಅವರ ಆಸೆಗೂ ಕೂಡ ಈಗ ಎಳ್ನೀರು ಬಿಟ್ಟಂತೆ ಆಗಿದೆ ಅಂತೇಳಿ ನಾರಾಯಣಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ವಿಜಯೇಂದ್ರ, ಇವರೆಲ್ಲರೂ ಕೂಡ ಈಗ ರಾಜ್ಯಕ್ಕೆ ಸುರ್ಜೇವಾಲಾ ಬಂದು 1 to 1 ಸಭೆ ನಡೆಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಅಂದರೆ ಒಂದು ಭೂಮಿಕೆ ಸಜ್ಜಾಗ್ತಾ ಇದೆ, ನಾಯಕತ್ವದ ಬದಲಾವಣೆ ಆಗೇ ಆಗುತ್ತೆ, 100% ಚೇಂಜ್ ಆಗುತ್ತೆ, ನೋಡ್ತಾ ಇರಿ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ಬಟ್ ಈಗ ಅದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಅಂತೆಕಂತೆಗಳಿಗೆ, ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಮೊನ್ನೆ ಹೇಳಿದರು. ಆ್ಯಂಡ್ ಅಗೇನ್ ಇವತ್ತು ಕೂಡ ವಿಚಾರ ಪುನರುಚ್ಚಾರ ಮಾಡಿದ್ದಾರೆ. ಆಮೇಲೆ ಏನೇ ವಿಚಾರ ಮಾತನಾಡಕ್ಕೆ ಹೋದರೂ ಕೂಡ ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಯೋಜನೆ ಮಾತ್ರ ಒಂದು ಹೇಳ್ತಾರೆ, ಅದನ್ನು ಕೂಡ ಜನರಿಗೆ ಸಮರ್ಪಕವಾಗಿ ತಲುಪಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯ ದೌರ್ಬಲ್ಯ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಮೆಸೇಜ್ ನೀಡಿದ್ದಾರೆ. ನಾನೇ 5 ವರ್ಷ ಸಿಎಂ ಅನ್ನೋಕೆ ನೀವೇ ಕಾಂಗ್ರೆಸ್ ಪಾರ್ಟಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಖರ್ಗೆ ಹೇಳಿದಾರ, ರಾಹುಲ್ ಗಾಂಧಿ ಹೇಳಿದಾರ, ಯಾರು ಹೇಳಿದ್ದಾರೆ? 5 ವರ್ಷ ಸಿದ್ದರಾಮಯ್ಯ ಸಿಎಂ ಅಂತ ಖರ್ಗೆ, ಡಿಕೆ ಶಿವಕುಮಾರ್ ಹೇಳಿ ನೋಡೋಣ. ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲರಂತೆ ನೀನು ಕೆಲಸ ಮಾಡಿದೀಯಾ, ವಿಶೇಷ ಏನೂ ಇಲ್ಲ ಅಂತ ಡಿಕೆಶಿಗೆ ಚಾಟಿ ಏಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಕೆಲಸ ಆದವ್ರು ಮಾಡಲೇಬೇಕು, ಅದರಲ್ಲೇನು ಸ್ಪೆಷಾಲಿಟಿ ಏನಿಲ್ಲ. ಈ ಥರದ ವಿಚಾರವನ್ನು ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗಿದೆ ಅಂತೇಳಿ ಆರ್ ಅಶೋಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ. ಒಂದು ಕಡೆ ಆರ್ ಅಶೋಕ್ ಅವರು ಈಗ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನ ಬದಲಾಗುತ್ತೆ, ಆಮೇಲೆ ಈ ಬಾರಿ ನಡೆಯುವಂಥ ದಸರಾ ಕೂಡ ಸಿದ್ದರಾಮಯ್ಯ ಅವರು ಸೆಲೆಬ್ರೇಟ್ ಮಾಡಲ್ಲ, ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ, ಹೊಸ ಸಿಎಮ್ಮು ಈ ಬಾರಿಯ ದಸರಾ ಆಚರಣೆಯನ್ನು ಮಾಡ್ತಾರೆ ಅಂತೆಲ್ಲ ಭವಿಷ್ಯ ಹೇಳಿದರು. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದಷ್ಟು ಭವಿಷ್ಯ ಹೇಳಿದರು. ಈಗ ಅಧಿಕಾರ ಹಾಗೆ ಕೂತಿದ್ರೆ ಬರಲ್ಲ, ನೀವು ಕಿತ್ಕೊಂಡ್ರೆ ಮಾತ್ರ ಅಧಿಕಾರ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲೆಲ್ಲ ಒಂದಷ್ಟು ವಿಚಾರಗಳನ್ನು ಆರ್ ಅಶೋಕ್ ಅವರು ಹೇಳಿದರು. ಈಗ ಇದೇ ವಿಚಾರವಾಗಿ KPCC ಅಧ್ಯಕ್ಷರಾಗಿ ಏನು ಕೆಲಸ ಮಾಡಬೇಕು ಅದನ್ನು ನೀವು ಮಾಡಿದ್ದೀರಾ, ಅದರಲ್ಲಿ ಏನು ವಿಶೇಷತೆ ಇಲ್ಲ,